ಸೊ ಗೆಳೆಯರೆ, ಯಾವುದೇ ಸಂಘರ್ಷವಿರಲಿ ತನ್ನನ್ನು ತಾನು ನಂಬುವನೇ ಮಾತ್ರ ಗೆಲ್ತಾನೆ. ಹಾಗೂ ಭಾರತವು 1950ರ ದಶಕದಲ್ಲಿ ಸ್ವಾವಲಂಬನೆಯತ್ತ ಎಂಥ ಹೆಜ್ಜೆಯನ್ನು ಇಟ್ಟಿತ್ತು ಅಂತಂದ್ರೆ ಇದು ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿತ್ತು. HF-24 ಮಾರುತ್ ಹೆಸರಿನ ಈ ಫೈಟರ್ ಜೆಟ್ ಆ ಸಮಯದಲ್ಲಿ ಕೇವಲ ಭಾರತವನ್ನಷ್ಟೇ ಅಲ್ಲದೆ ಇಡೀ ಏಷ್ಯಾವನ್ನ ಹೆಮ್ಮೆ ಪಡುವಂತೆ ಮಾಡಿತ್ತು. ಎಂಥ ಒಂದು ಫೈಟರ್ ಜೆಟ್ ಇದು ಆಗಿತ್ತು ಅಂತಂದ್ರೆ ಭಾರತ ಇದನ್ನ ಮಾಡುವುದರ ಮೂಲಕ ಅಮೆರಿಕ ಮತ್ತು ಬ್ರಿಟನ್, ರಷ್ಯಾದಂಥ ಸೂಪರ್ ಪವರ್ಗಳಿಗೆ ಸವಾಲು ಹಾಕಿತ್ತು. ಹಾಗೂ 1960ರ ದಶಕದಲ್ಲಿ ಭಾರತ ತನ್ನದೇ ಆದ ಫೈಟರ್ ಜೆಟ್ ಅನ್ನು ಅಭಿವೃದ್ಧಿಪಡಿಸಿದ ಏಷ್ಯಾದ ಮೊದಲ ದೇಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇವತ್ತಿನ ಈ ವಿಡಿಯೋದಲ್ಲಿ ನಾವು HF-24 ಮಾರುತ್ನ ಇತಿಹಾಸ, ಅದರ ಶಕ್ತಿ ಮತ್ತು ಅದರ ನಿಜವಾದ ಸೀಕ್ರೆಟ್ನ ಬಗ್ಗೆ ಮಾತಾಡೋಣ. ಸೊ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ನಮ್ಮ ಮೊಟ್ಟ ಮೊದಲ ವಿಮಾನವಾಗಿರುವಂಥ HF-24 ಮಾರುತ್ಗಾಗಿ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಜೈನ್ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಆಕ್ಚುಲಿ ಮಾರುತ್ ವಿಮಾನದ ಹೆಸರನ್ನ ಕೇಳಿದಾಗ ನಮ್ಮ ಮೈಂಡಲ್ಲಿ ಎಂಥ ಒಂದು ಚಿತ್ರಣ ಸೃಷ್ಟಿಯಾಗ್ತದೆ ಅಂದರೆ ಅದು ಏಷ್ಯಾದ ಮೊಟ್ಟ ಮೊದಲ ಫೈಟರ್ ಜೆಟ್ನ ಶಕ್ತಿಯನ್ನ ತೋರಿಸುತ್ತಿರುವಂತಹದ್ದು. 1950ರ ದಶಕದ ಅಂತ್ಯದಲ್ಲಿ ಭಾರತವು ಸ್ವಾವಲಂಬನೆಯತ್ತ ಒಂದು ಐತಿಹಾಸಿಕ ಹೆಜ್ಜೆ ನೀಡುವುದಕ್ಕಾಗಿ ಬಯಸ್ತಾ ಇತ್ತು. ಆ ಸಮಯದಲ್ಲಿ ಅಂದಿನ ಪ್ರಧಾನಿ ಪಂಡಿತ್ ನೆಹರು ಅವರು ಭಾರತೀಯ ವಾಯುಪಡೆಗೆ ಒಂದು ಸ್ವದೇಶಿ ವಿಮಾನವನ್ನು ನಿರ್ಮಿಸುವುದಕ್ಕಾಗಿ ಆದೇಶವನ್ನು ಕೊಟ್ಟಿದ್ರು. ಈ ದಿಕ್ಕಿನಲ್ಲಿ 1956ರಲ್ಲಿ ಜರ್ಮನ್ ಏರೋನಾಟಿಕಲ್ ಇಂಜಿನಿಯರ್ ಕರ್ಟ್ ಟ್ಯಾಂಕ್ ಮತ್ತು ಅವರ ತಂಡವು ಭಾರತಕ್ಕೆ ಬಂದಿದ್ರು ಹಾಗೂ HF-24 ಮಾರುತ್ನ ಡಿಸೈನ್ನ ಕಾರ್ಯವನ್ನ ಪ್ರಾರಂಭಿಸಿದ್ರು. ಈ ಮಾರುತ್ ವಿಮಾನವನ್ನ ಸ್ಪಿರಿಟ್ ಆಫ್ ಟೆಂಪೆಸ್ಟ್ ಅಂತ ಕರೆಯಲಾಗ್ತಾ ಇತ್ತು. ಈ ವಿಮಾನವು ಭಾರತೀಯ ವಾಯುಪಡೆಯ ಮೊದಲ ಫೈಟರ್ ಜೆಟ್ ಆಗಿದ್ದು ಜೂನ್ 17, 1960ರಂದು ತನ್ನ ಮೊದಲ ಹಾರಾಟವನ್ನ ಮಾಡಿತ್ತು. ಹಾಗೂ ಇದರ ನಿರ್ಮಾಣವು ಆಗ ಇಡೀ ಜಗತ್ತನ್ನ ಅಚ್ಚರಿಗೊಳಿಸಿತ್ತು. ಯಾಕಂದ್ರೆ ಇದರ ಶಕ್ತಿ ಎಷ್ಟಿತ್ತೆ ಅಂದ್ರೆ ಇದು ಬ್ರಿಟನ್ ಮತ್ತು ಅಮೆರಿಕದಂತ ದೇಶಗಳಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿತ್ತು. ಆ ಸಮಯದಲ್ಲಿ ಮಾರುತ್ನ ಅಭಿವೃದ್ಧಿ ಒಂದು ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಭಾರತದಲ್ಲಿ ಜೆಟ್ ಎಂಜಿನ್ಗಳನ್ನು ತಯಾರಿಸುವ ತಂತ್ರಜ್ಞಾನವಿರಲಿಲ್ಲ. ಇದಕ್ಕಾಗಿ ಭಾರತ ಬ್ರಿಟನ್ನಿಂದ ಎಂಜಿನ್ಗಳನ್ನು ಆಮದು ಮಾಡಿಕೊಳ್ಳಬೇಕಾಗಿತ್ತು. ಆದರೆ ಈ ಬ್ರಿಟನ್ ಮಾರುತ್ ವಿಮಾನವು ತಮ್ಮ ಜಾಗ್ವಾರ್ ವಿಮಾನಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಅನ್ನೋದನ್ನು ಕಂಡ ತಕ್ಷಣ ಭಾರತಕ್ಕೆ ಎಂಜಿನ್ ಕೊಡುವುದಕ್ಕಾಗಿ ನಿರಾಕರಿಸಿತ್ತು. ಇದಷ್ಟೇ ಅಲ್ಲದೆ ರಷ್ಯಾ ಮತ್ತು ಅಮೆರಿಕವು ಕೂಡ ಭಾರತಕ್ಕೆ ಸಹಾಯ ಮಾಡುವುದಕ್ಕಾಗಿ ನಿರಾಕರಿಸಿದವು. ಇದು ಎಂಥ ಒಂದು ಸಮಯವಾಗಿತ್ತು ಅಂತಂದ್ರೆ ಆಗ ಭಾರತಕ್ಕೆ ಬೇರೆ ದಾರಿನೇ ಇದ್ದಿದ್ದಿಲ್ಲ. ಆದ್ರೂ ಇದರ ಹೊರತಾಗಿಯೂ ಮಾರುತ್ ವಿಮಾನಗಳ ಅಭಿವೃದ್ಧಿ ಮುಂದುವರಿಯಿತು. ಹೆಂಗಂದ್ರೆ ಈ ಮಾರುತ್ ವಿಮಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಜರ್ಮನ್ ಇಂಜಿನಿಯರ್ಗಳ ಪಾತ್ರವು ಬಹಳ ಮಹತ್ವದ್ದಾಗಿದ್ದು ಅವರು ತಮ್ಮ ತಂಡದೊಂದಿಗೆ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಸಹಯೋಗದೊಂದಿಗೆ ಈ ವಿಮಾನವನ್ನ ಅಭಿವೃದ್ಧಿಪಡಿಸಿದರು. ಹಾಗೂ 1960ರ ದಶಕದಲ್ಲಿ ಈ ವಿಮಾನವು ಏಷ್ಯಾದ ಮೊದಲ ಸೂಪರ್ ಸಾನಿಕ್ ಫೈಟರ್ ಜೆಟ್ ಆಗಿತ್ತು. ಹಾಗೇನೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ 1971ರ ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ ಈ ಮಾರುತ್ ವಿಮಾನಗಳು ತನ್ನ ಸಂಪೂರ್ಣ ಶಕ್ತಿಯನ್ನ ಪ್ರದರ್ಶಿಸಿದವು. ಮಾರುತ್ ದಾಳಿಯಿಂದ ಪಾಕಿಸ್ತಾನ ಸೇನೆಯ ಅನೇಕ ಟ್ಯಾಂಕುಗಳು ಮತ್ತು ಇತರೆ ಶಸ್ತ್ರಾಸ್ತ್ರಗಳು ನಾಶವಾಗಿದ್ದವು. ಇದಲ್ಲದೆ ಭಾರತೀಯ ವಾಯುಪಡೆಯ ಮೇಜರ್ ಅವರು ಮಾರುತ್ ಮೂಲಕ ಪಾಕಿಸ್ತಾನದ ಸೇಬರ್ F-86 ಅನ್ನ ಹೊಡೆದುರುಳಿಸಿದರು. ಈ ಯುದ್ಧದಲ್ಲಿ ಮಾರುತ್ನ ಪಾತ್ರವನ್ನ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಮಾರುತ್ ವಿಮಾನದ ಬಗ್ಗೆ ಇರುವ ದೊಡ್ಡ ಪ್ರಶ್ನೆ ಎಂದರೆ ಭಾರತವು ಈ ವಿಮಾನದಲ್ಲಿ ಯಾಕೆ ಹೆಚ್ಚಿನ ಕೆಲಸ ಮಾಡಲಿಲ್ಲ ಅನ್ನೋದು. ಸೊ ಗೆಳೆಯರೆ, ಇದಕ್ಕೆ ದೊಡ್ಡ ಕಾರಣ ಅದರ ಎಂಜಿನ್ನ ಕೊರತೆ. ಭಾರತದಲ್ಲಿ ಜೆಟ್ ಎಂಜಿನ್ಗಳನ್ನು ತಯಾರಿಸುವ ತಂತ್ರಜ್ಞಾನ ಇರಲಿಲ್ಲ ಮತ್ತು ಪಾಶ್ಚಿಮಾತ್ಯ ದೇಶಗಳು ಈ ವಿಮಾನಕ್ಕಾಗಿ ತಮ್ಮ ಸಹಾಯವನ್ನು ನೀಡುವುದಕ್ಕೆ ನಿರಾಕರಿಸಿದಾಗ ಈ ಯೋಜನೆಯನ್ನ ಮುಂದುವರಿಸುವುದು ಭಾರತಕ್ಕೆ ಕಷ್ಟಕರವಾಯಿತು. ಆದರೆ ಇಂದು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಮತ್ತೊಮ್ಮೆ ಸ್ವಾವಲಂಬಿಯಾಗುವತ್ತ ಕೆಲಸ ಮಾಡ್ತಾ ಇದೆ. 1950ರ ದಶಕದಲ್ಲಿ ಪಂಡಿತ್ ನೆಹರು ಅವರು ಕಂಡ ಸ್ವಾವಲಂಬಿ ಭಾರತದ ಕನಸು ಪ್ರತಿಯೊಬ್ಬ ಭಾರತೀಯನಿಗೂ ಇಂದಿಗೂ ಸ್ಫೂರ್ತಿಯ ಮೂಲವಾಗಿದೆ. ಒಂದ್ ವೇಳೆ ಭಾರತವು ಮಾರುತ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡುವುದನ್ನು ಮುಂದುವರಿಸಿದ್ರೆ ಇವತ್ತಿಗೆ ಭಾರತೀಯ ವಾಯುಪಡೆಯು ಮತ್ತೊಂದು ಅತ್ಯಾಧುನಿಕ ಯುದ್ಧ ವಿಮಾನವನ್ನ ಹೊಂದಿರ್ತಿತ್ತು. 1960ರ ದಶಕದಲ್ಲಿ ಭಾರತವು ತನ್ನದೇ ಆದ ತಂತ್ರಜ್ಞಾನದಲ್ಲಿ ಫೈಟರ್ ಜೆಟ್ ಅನ್ನ ಸೇರಿಸಿಕೊಂಡಿತ್ತು ಅನ್ನೋದು ಈ ಮಾರುತ್ ವಿಮಾನದ ಬಗ್ಗೆ ತಿಳಿದುಕೊಳ್ಳುವುದು ಹೆಮ್ಮೆಯ ವಿಷಯವಾಗಿದೆ. ಆದಾಗ್ಯೂ ಪ್ರಾಜೆಕ್ಟ್ನ ಕಾರ್ಯತಂತ್ರ ಮತ್ತು ಕೆಲವು ತಾಂತ್ರಿಕ ಕಾರಣಗಳಿಂದ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಆದರೆ ಇವತ್ತಿಗೂ ಅದರ ಇತಿಹಾಸವು ಭಾರತೀಯ ರಕ್ಷಣಾ ಕ್ಷೇತ್ರದ ಒಂದು ಪ್ರಮುಖ ಭಾಗವಾಗಿದೆ ಅನ್ನೋದನ್ನ ಇನ್ನು ಸ್ಮರಣೀಯವಾಗಿ ನೆನಪಿಸಿಕೊಳ್ಳಲಾಗ್ತದೆ. ಸದ್ಯಕ್ಕೆ ಇವತ್ತು ತೇಜಸ್ ಫೈಟರ್ ಜೆಟ್ ಮತ್ತು ಭವಿಷ್ಯದಲ್ಲಿ ಅಭಿವೃದ್ಧಿಪಡಿಸುತ್ತಿರುವ ವಿಮಾನಗಳೊಂದಿಗೆ ನಾವು ನಮ್ಮ ಮೊದಲ ಫೈಟರ್ ಜೆಟ್ HF-24 ಮಾರುತನ್ನ ಯಾವತ್ತಿಗೂ ಮರೆಯಬಾರದು.
ಯಾಕಂದರೆ ಇದು ಭಾರತದ ಸ್ವಾವಲಂಬನೆಯತ್ತ ಇಟ್ಟಿರುವ ಪ್ರಮುಖ ಹೆಜ್ಜೆಯನ್ನು ನೆನಪಿಸುತ್ತದೆ. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮಾರುತ ಬಗ್ಗೆ ಭಾರತವು ಇನ್ನೂ ಹೆಚ್ಚಿನ ಕೆಲಸ ಮಾಡಿದರೆ ಇವತ್ತಿಗೆ ಹೆಚ್ಚು ಶಕ್ತಿಶಾಲಿ ಆಗಿರ್ತಿತ್ತಾ? ಹೌದು ಅಥವಾ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.